ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಯಾರೆಲ್ಲ ಈಗ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ ನೋಡ್ತಿದ್ರು, ನಿಮ್ಗೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ, ನಿಮ್ಮ ಗಾಳಿ ನಾನು ಹೇಳ್ತಿದ್ದೆ, ನಿಮ್ಗೆ ಏನಾದರೂ ಕಡೆಯಿಂದ ಏನಾದರೂ ಒಂದು ಅಪ್ಡೇಟ್ ಬರದೇ ಹೋಗಿದ್ರೆ ಕೇದವ್ರಿಗೆ ಕಾಲ್ ಮಾಡಿಬಿಟ್ಟು ಸ್ವಲ್ಪ ಕೇಳಿ, ಅವ್ರು ರೆಸ್ಪಾನ್ಸ್ ಮಾಡ್ತಾರೆ. ನಿಮ್ಮ ಒಂದು ಕಾಲ್ ರೆಕಾರ್ಡಿಂಗ್ ಮಾಡ್ಕೋರಿ, ನಿಮ್ಗೆ ಯೂಸ್ ಆಗುತ್ತೆ ಒಂದೊಂದು ಟೈಮ್ ಅಂತ ಹೇಳಿದೆ. ಸೊ ಹಾಗಾಗಿಬಿಟ್ಟು ಇವಾಗ ಫೋನ್ ಮಾಡ್ತೀರ, ಬಟ್ ನಿಮಗೆ ಫೋನ್ ಹೋಗಲ್ಲ. ಸಡನ್ನಾಗಿ ಕಟ್ ಮಾಡೋಕೆ ಹೋಗ್ಬೇಡ್ರಿ, ನಿಮ್ಮ ಲೈನಿಂಗ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ 9ನೇ ನಂಬರೋ 10ನೇ ನಂಬರೋ ಅಥವಾ 11, 12, 13 ಈ ರೀತಿ ನಂಬರ್ ಕೊಡ್ಬೋದು. ನಿಮ್ಮ ಲೈನ್ ಬರೋವರೆಗೂ ವೆಯ್ಟ್ ಮಾಡಿರಿ, ಅವ ಪಿಕಪ್ ಮಾಡ್ತಾರೆ, ನಿಮಗೆ ಆನ್ಸರ್ ಮಾಡ್ತಾರೆ. ನಿಮ್ಗೆ ಏನೋ ಒಂದು ಕ್ವಶನ್ ಕೇಳಿ ಅವ್ರು ಆನ್ಸರ್ ಮಾಡ್ತಾರೆ. ಬೆಳಗ್ಗೆ 10:30 ಹಿಡಿದು ಸಾಯಂಕಾಲ 5:30ವರೆಗೂ ಕೂಡ ಇದು ಓಪನ್ ಇರ್ತದೆ. ಓಕೆ, ಬೆಳಗ್ಗೆ 10:30 ಅಂತಂದರೆ ಏನ್ಬಿಡು 10 ಗಂಟೆಗೆ ಸ್ಟಾರ್ಟ್ ಇರ್ತದೆ, ಅದ್ರ ಬಗ್ಗೆ ವರಿಬೇಡ. ಸಾಯಂಕಾಲ 5:30, 6 ಗಂಟೆವರೆಗೂ ಕೂಡ ಓಪನ್ ಇರ್ತದೆ. ಆರಾಮ್ಸೆ ಕಾಲ್ ಮಾಡ್ಬೋದು. ಇವಾಗ ಏನಪ್ಪ ಅಂತಂದರೆ, ನಾನು ಇವಾಗ ಕಾಲ್ ರೆಕಾರ್ಡಿಂಗ್ ಏನು ಮಾಡಿದೆ ಅಂತ ನಿಮ್ಮ ಸೆಕೆಂಡ್ ರೌಂಡ್ ರಿಸಲ್ಟ್ ಬಗ್ಗೆನೇ ಕೇಳಿದ್ದು. ನಾನು ಕಾಲ್ ಮಾಡಿದಾಗ ಅವ್ರು ಏನು ರೆಸ್ಪಾನ್ಸ್ ಮಾಡಿದರು, ಅವ್ರು ನೋಟಿಫೈ ಮಾಡಿದಾರ, ರಿಸಲ್ಟ್ ಯಾವಾಗ ಬರುತ್ತೆ, ಟೈಮಿಂಗ್ ಏನು ಹೇಳಿದ್ರು ಅಂತಂದು ಈ ವಿಡಿಯೋದಲ್ಲಿ ತಿಳ್ಕೊತಿದ್ವಿ. ಸರಿ, ಕಾಲ್ ರೆಕಾರ್ಡ್ ಹಾಕ್ತೀನಿ, ಮೊದಲು ಕೇಳ್ಸ್ಕೊಂಬಂದ್ಬಿಡಿ. Your queue number is 1. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಹೇಳಿ. ಹಾಂ, ಇದು ನಾವು KCT ಸ್ಟೂಡೆಂಟ್ ಮೇಡಮ್. ಇದು ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಬಿಡ್ತೀರಂತ? ಶಾರ್ಟ್ಲಿ ಅಂದ್ರೆ ಮೇಡಮ್, ಇದು MCC ಕೌನ್ಸಿಲಿಂಗ್ದು ಅದು 19ನೇ ತಾರೀಕು ರಿಸಲ್ಟ್ ಬಿಡ್ತೀನಿ ಅಂತ ಹೇಳಿದಾರಾ? ಅದಕ್ಕೋಸ್ಕರ ಮತ್ತು ನಮ್ಮ KCT ನೀಟ್ ಏನಾದರೂ ಯಾವಾಗ ಲೇಟ್ ಆಗುತ್ತೆ ಅಂತ? ಸ್ಟಿಲ್ ಇನ್ನೂ ಮಾಹಿತಿ ಇಲ್ಲ ಸರ್, ವೆಬ್ಸೈಟ್ ಚೆಕ್ ಮಾಡ್ತೀರಿ, ಶಾರ್ಟ್ಲಿ ಅನೌನ್ಸ್ ಆಗುತ್ತೆ. ಅಲ್ಲ, ಅದೇ ಮೇಡಮು, ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿ 3 days ಆಯ್ತಲ್ಲ. ಈಗ ಡೈಲಿ ನೋಡೋದೇ ಹಾಗೆ, ಡೈಲಿ 100 ಸರ್ತಿ ಆದ್ರೂ ನೋಡ್ತೀವಿ, ಬಟ್ ಏನು ಅಪ್ಡೇಟ್ ಬರ್ತಿಲ್ಲ. ಸರಿ, ಎಂಟಕ್ಕೆ ನೋಡ್ತೀರಾ? 2 times ನೋಡಿ, ಮಾರ್ನಿಂಗ್ 1 time, ಈವ್ನಿಂಗ್ 1 time. ಅಂದ್ರೆ ಒಂದು ಮಿಸ್ ಆಯ್ತು ಅಂದ್ರೆ ನಮ್ಗೆ ಕಷ್ಟ ಆಗುತ್ತಲ್ಲ ಮೇಡಮ್ ಅಡ್ಮಿಷನ್ಗೆ. ಆಯ್ತು ಸರ್, ಇವಾಗ ಬೇರೆ ನೀವು ಇವಾಗ ಎಕ್ಸಾಂಪಲ್ ಯೂಟ್ಯೂಬ್ ಅವೆಲ್ಲ ನೋಡ್ತೀರಲ್ವಾ? ಸೊ ಇದು ಡೈಲಿ ಮಾರ್ನಿಂಗ್ 1 time, ಈವ್ನಿಂಗ್ 1 time ನೋಡ್ಬೋದಲ್ವಾ? ನೋಟಿಫಿಕೇಶನ್ ಏನಾದ್ರು ಹೊಸದಾಗಿ ಬರುತ್ತಾ ಏನು ಅಂತ ಅಂದ್ಬಿಟ್ಟು ಡೈಲಿ ಅದನ್ನೇ ಚೆಕ್ ಮಾಡ್ಕೊಂಡು ಕುತ್ಕೊಳ್ಳಿ ಅಂತ ಹೇಳಲ್ಲ. ಅಂದ್ರೆ ಮೇಡಮ್ ಏನಾಯ್ತಂದ್ರೆ, ನೀವು ಏನ್ ಮಾಡ್ತೀರ ಅಂದ್ರೆ ಟ್ವಿಟರ್ಲಿ ಅಪ್ಡೇಟ್ ಮಾಡಿಬಿಡ್ತೀರ ನನ್ನ ಟೈಮ್, ಹಂಗಾಗಿ. ಇಲ್ಲ, ವೆಬ್ಸೈಟ್ ಚೆಕ್ ಮಾಡ್ತೀರಿ ಸರ್, ಪ್ರತಿಯೊಂದು ಅಪ್ಡೇಟ್ಸ್ ನಾವು ವೆಬ್ಸೈಟ್ ಅಲ್ಲೇ ಕೊಡೋದು. ಅಲ್ಲ, ಇವತ್ತು ರಜೆದಲ್ಲಿ ಇವತ್ತು ಬರಲ್ಲ ಅಂತೀರಾ? ಇಲ್ಲ ಇಲ್ಲ, ಇನ್ನು ನಿಮ್ಗೆ ಇದು ಬಿಟ್ಟಿಲ್ಲ ಅಂದ್ರೆ ನಿಮ್ಗೆ ನೋಟಿಫೈ ಮಾಡಿಲ್ಲ? ಇಲ್ಲ ಇಲ್ಲ, ಏನಾದರೂ ಹೇಳಿದಾರ ಮ್ಯಾಮ್ ಯಾವ ಬಿಡ್ತಾರಂತ ಅಟ್ಲೀಸ್ಟ್ ಡೇಟ್ ಆದರೂ? ವೆಬ್ಸೈಟ್ ಚೆಕ್ ಮಾಡ್ತಾರೆ, ಶಾರ್ಟ್ಲಿ ಅನೌನ್ಸ್ ಮಾಡ್ತಾರೆ. ಹೌದಾ ಮ್ಯಾಮ್? ಥ್ಯಾಂಕ್ ಯು ಮ್ಯಾಮ್. ಟೈಮಿಂಗ್ಸ್ ಹೇಳೋಕ್ಕಾಗಲ್ಲ ಸರ್. ಹೌದಾ? ವೆಬ್ಸೈಟ್ ಚೆಕ್ ಮಾಡ್ತೀರಿ. ಹಾಂ, ಸರಿ ಮೇಡಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಕೇಳಿಸ್ಕೊಂಡ್ರಿ ಅಂತ ಅನ್ಕೊತೀನಿ. ಇಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲ್ ಅವ್ರಿಗೆ ಏನಂತಂದರೆ, ಅಲ್ಲಿ ವರ್ಕ್ ಮಾಡೋರಿಗೆ ಅಥವಾ ಹೆಲ್ಪ್ಲೈನ್ ಮಾಡೋರಿಗೂ ಕೂಡ ನೋಟಿಫೈ ಆಗಬೇಕು, ಬಟ್ ಅವ್ರಿಗೂ ಕೂಡ ಇನ್ನೂ ಯಾವುದೇ ಥರದ್ದು ಬಂದಿಲ್ಲ. ಅಂತಂದರೆ ಮೇಲ್ನವ್ರು ಏನಾದರೂ ಇವ್ರಿಗೆ ಕೊಟ್ಟರೆ ಇವರೆಲ್ಲನೂ ಕೂಡ ನೋಟಿಫೈ ಮಾಡ್ತಾರೆ. ಸೊ ಹಾಗಾಗಿಬಿಟ್ಟು ಇನ್ನೂ ಕೂಡ ಪ್ರೋಗ್ರೆಸ್ಸಲ್ಲಿ ಇದೆ ಅಂತ ಅನ್ಕೋಬೋದು. ಇದನ್ನು ಮೇ ಬಿ ಇನ್ನೊಂದು ನನಗೆ ಸ್ಟೂಡೆಂಟ್ ಒಂದು ಕಾಲ್ ರೆಕಾರ್ಡಿಂಗ್ ಹಾಕಿದ್ದ, ಬಟ್ ಅದನ್ನೆಲ್ಲನೂ ಕೂಡ ಹಾಕೊಂಡು ಕುಂತ್ರೆ ಜಾತ್ರೆ ಆಗುತ್ತೆ, ಬೇಡ. ಇವಾಗ ಏನಪ್ಪ ಅಂತಂದರೆ, ಅವರು ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಇವತ್ತು ಸಾಯಂಕಾಲ ಅಥವಾ ನಾಳೆ ಬಿಡ್ತೀನಿ ಅಂತ ಏನೋ ಹೇಳಿದ್ರಂತೆ. ಹಾಗಾಗಿಬಿಟ್ಟು ಆ ಒಂದು ಸ್ಟೂಡೆಂಟ್ಸು ಹೇಳಿದ ಪೈಕಿ ಇವಾಗ ನಾನು ಕಾಲ್ ರೆಕಾರ್ಡ್ ಮಾಡಿದ್ದು ಕೇಳಿಸ್ಕೊಂಡ್ರೆ ಇವ್ರಿಗೇನು ಅಷ್ಟು ಇನ್ಫಾರ್ಮೇಷನ್ ಬಂದಾದ್ಮೇಲೆ ಎಲ್ಲನೂ ಕೂಡ ಕನ್ಫರ್ಮೇಷನ್ ಮಾಡೋದು. ಓಕೆ, ಇವು ಬರೀ ಕಾಲ್ ರೆಕಾರ್ಡಿಂಗ್ ಕೇಳಿಸಿದ್ರು ಕೂಡ ಅವ್ರು ಸುಮ್ಮನೆ ಇಷ್ಟೇ ಹೇಳ್ತಾರೆ, ಓಕೆ ಶಾರ್ಟ್ಲೇ ಬಿಡ್ತೀವಿ ನೋಡ್ಕೊತೀರಪ್ಪ ವೆಬ್ಸೈಟ್ ಅಂತ ಅಷ್ಟೇ ಹೇಳ್ತಾರೆ. ನಾವಂದ್ರೆ ಏನು ಮಾಡೋಕ್ಕಾಗಲ್ಲ, ಸ್ಟೂಡೆಂಟ್ಸು ಅವ್ರು ಹೇಳಿದ್ದು ಮಾಡಬೇಕಾಗ್ತದೆ. ನೋಡೋಣ, ಬಿಟ್ಟಾಗಂತೂ ನಮ್ಮ ಯೂಟ್ಯೂಬ್ ಚಾನಲ್ ಅಂತೂ ನಿಮಗೆ ತಿಳಿಸ್ತೀನಿ ರಿಸಲ್ಟ್ ಬಂದರೆ. ಸರಿ, ನೋಡೋಣ. ಇನ್ನು ಇವತ್ತಂತೂ ರಜೆ ಇದೆ, ಬರಲಿಕ್ಕೆಲ್ಲ. ನಾಳೆ ಏನಾದರೂ ಬಿಟ್ಟರೆ ಓಕೆ, ಇನ್ ಕೇಸ್ ಬಿಟ್ಟರು ಕೂಡ ನಾನು ಹೇಳ್ತಿದ್ದೀನಿ ಪದೇ ರಿಸಲ್ಟ್ ಬಿಟ್ಟರು ಕೂಡ ಅಡ್ಮಿಷನ್ ಪ್ರೊಸೆಸ್ ಸ್ವಲ್ಪ ಲೇಟ್ ಮಾಡ್ತಾರೆ ಖಂಡಿತ. ಯಾಕಂತಂದರೆ 3rd ರೌಂಡು ಮತ್ತು MCC ಕೌನ್ಸಿಲಿಂಗ್ ಎರಡೂ ಕೂಡ ನೋಡ್ಕೊಂಡೇ ಮಾಡಬೇಕು ಅವರು. ಪದೇ ಅದನ್ನೇ ಹೇಳ್ತಿದ್ದೀನಿ. ಯಾಕಂತಂದರೆ ಇಲ್ಲಾಂತಂದರೆ KCTನೇ ಯಾವಾಗಲೂ ಮುಗಿಸ್ಬಿಡ್ತಿದ್ರು ಇದನ್ನ ಕೌನ್ಸಿಲಿಂಗು. ಏನಕ್ಕೆ ನೀಟ್ಗೋಸ್ಕರ 1 ತಿಂಗಳು ವೇಟ್ ಮಾಡಿದ್ರು ಅಂತಂದರೆ, ಅದಕ್ಕೋಸ್ಕರ MCCನೂ ಕೂಡ ಕಂಬೈಂಡಾಗಿ ನಡಿಬೇಕು ಅನ್ನೋ ಕಾರಣ ಯಾವುದೂ ಕೂಡ ಒಂದು ಸ್ಟೂಡೆಂಟ್ ಕೂಡ ಮೋಸ ಆಗ್ಬಿಡ್ದು ಅನ್ನೋಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಅಂತಂದರೆ ಈ ರೀತಿ ಡಿಲೇ ಆಗ್ತಿರ್ತದೆ. ಎನಿವೇ, ಏನೋ ಒಂದು ಕೇದವ್ರು ಮಾಡ್ತಿದ್ದಾರೆ ಅಂತ, ಅದು ಒಳ್ಳೇದು ಮಾಡ್ತಿರ್ತಾರೆ ಅಂತ ಅಂದ್ಕೊಂಡು ಹೋಗೋಣ. ಇಷ್ಟು ದಿನ ವೇಟ್ ಮಾಡಿದರೆ ಇನ್ನೂ 2 days ವೇಟ್ ಮಾಡೋಣ, ರಜೆ ಎಲ್ಲನೂ ಕೂಡ ರಿಸಲ್ಟ್ ಬರ್ತದೆ. ಬಂದ ತರ್ತೀನಿ ತಿಳಿಸ್ತೀನಿ. ಅವ್ರಿಗೂ ಚಾನಲ್ ಟೇಕ್ ಕೇರ್.